ರಾಜ್ಯದಲ್ಲಿ ಮುಂಗಾರು ಆರಂಭಗೊಂಡಿದೆ. ಇನ್ನು ಮಳೆಯ ಅಬ್ಬರಕ್ಕೆ ಬೈಲಹೊಂಗಲ ಪಟ್ಟಣ ಅಕ್ಷರಶಃ ನಲುಗಿ ಹೋಗಿದೆ. ವರ್ಣಾರ್ಭಟಕ್ಕೆ ನೆಲಕಚ್ಚಿದೆ 10ಕ್ಕೂ ಹೆಚ್ಚು ಮನೆಗಳು. ಕೂಲಿ ಕಾರ್ಮಿಕರು ವಾಸವಿದ್ದಂತಹ ಬಾಡಿಗೆ ಮನೆ ಧರೆಗುರುಳಿದೆ. ಕೆಲಸಕ್ಕೆ ಹೋದಾಗ ಬಿದ್ದ ಮನೆ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಕಾರಣ ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆಯಲ್ಲಿದ್ದಂತಹ ಹಾಸಿಗೆ, ಹೊದಿಕೆ, ಆಹಾರ ಧಾನ್ಯಗಳೆಲ್ಲವೂ ಕೂಡ ಮಣ್ಣು ಪಾಲಾಗಿದೆ. ಈ ವರ್ಷದ ಮೊದಲ ಮಳೆಗೆ ಬೈಲಹೊಂಗಲ ಪಟ್ಟಣ ಅಕ್ಷರಶಃ ತತ್ತರಿಸಿರುವಂಥದ್ದು. ನಿನ್ನೆ 2 ಗಂಟೆಗಳ ಕಾಲ ಸುರಿದ ಮಳೆ ಹಲವು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿರುವಂಥ ಒಂದು ಕಡೆ ಕಾಂಪ್ಲೆಕ್ಸ್ಗಳಿಗೆ ನೀರು ನುಗ್ಗಿದ್ರೆ, ಮತ್ತೊಂದು ಕಡೆ ಒಂದೇ ಕಲ್ಮಠ ಓಣಿಯಲ್ಲಿ ಅಷ್ಟೇ 8 ಮನೆಗಳು ಕೂಡ ಧರೆಗೆ ಉಳಿಯುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಕೂಲಿ ಕಾರ್ಮಿಕರು ವಾಸವಿರ್ತಕ್ಕಂಥ ಬಾಡಿಗೆ ಮನೆಯ ಆಧಾರದ ಮೇಲೆ ವಾಸವಿರ್ತಕ್ಕಂಥ ಮನೆಗಳೆಲ್ಲವೂ ಕೂಡ ಏಕಾಏಕಿ ಬಿದ್ದಿರುವಂಥದ್ದು. ಹೀಗಾಗಿ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಈಗ ಮಣ್ಣು ಪಾಲಾಗಿರುವಂಥದ್ದು. ಮಣ್ಣಿನ ಗೋಡೆ ಇರುವ ಹಿನ್ನೆಲೆಯಲ್ಲಿ ನಿನ್ನೆ 2 ಗಂಟೆಗಳ ಕಾಲ ದೊಡ್ಡ ಪ್ರಮಾಣದ ಮಳೆ ಆಯಿತು ಬೈಲಹೊಂಗಲ ಪಟ್ಟಣದಲ್ಲಿ. ರಸ್ತೆ ನೀರೆಲ್ಲ ಒಂದು ಕಡೆ ಕಾಂಪ್ಲೆಕ್ಸ್ಗೆ ನುಗ್ಗಿದ್ರೆ, ಮತ್ತೊಂದು ಕಡೆ ಮನೆಗಳು ಉರುಳಿರುವಂಥದ್ದು. ಹೀಗಾಗಿ ಆ ಮನೆಯಲ್ಲಿದ್ದಂತಹ ವಸ್ತುಗಳನ್ನು ಈಗ ತೆರವು ಮಾಡೋಕ್ಕೆ ಬಾಡಿಗೆದಾರರು ಕೂಡ ಈಗ ಹರಸಾಹಸ ಪಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಬಡ ಕುಟುಂಬಗಳು ಜೀವನವನ್ನು ಸಾಗಿಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಏಕಾಏಕಿ ನಿನ್ನೆ ಅದೃಷ್ಟವಶಾತ್ ಮನೆಗಳಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಕೆಲಸಕ್ಕೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಮತ್ತು ಮಕ್ಕಳು ಶಾಲೆಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬದಲಾಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಈಗ ಹಾನಿಯಾಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲ ಮಹಿಳೆಯರಿದ್ದಾರೆ, ಅವರೇ ಮಾತಾಡ್ತಾನೆ. ಮೇಡಮ್, ಈಗ ಯಾವಾಗ ಆಯ್ತು, ಹೆಂಗೆ ಆಯ್ತದ ಮನೆ ಬಿದ್ದಿದ್ದ? ನೀನು ಮಧ್ಯಾಹ್ನ ರೀ ಮಳೆಗೆ ಮಳೆಗೆ ಏನೆಲ್ಲ ಹಾನಿ ಆಗ್ಯದ? ನೀವು ನಮ್ಮ ತಿಜೋರಿ, ಪಲಂಗ್ ರೀ, ಬಾಂಡೆಗಳು ಎಲ್ಲ ಹಾನಿ ಆಗಿದಾವ್ರಿ. ಮತ್ತು ಅಕ್ಕಿ ಎಲ್ಲ ಆಗಿದಾವ್ರಿ, ಎಲ್ಲ ಒಳಗೆ ಅದಾವ್ರಿ. ಶಾಲೆ ಮಕ್ಕಳು ಇವೆಲ್ಲ ಮಕ್ಕಳು ಎಲ್ಲ ಕಾಗದ ಪತ್ರ ಇದ್ರಾಗ ನೀರಾಗ ತೇಲಿದಾವ್ರಿ. ಏನೇನು ಉಳಿದಿಲ್ಲ. ನಾವು ಕೂಲಿ ಕೆಲಸ ಮಾಡ್ತೇವ್ರಿ. ಗೌಂಡಿ ಕೆಲ್ಸಕ್ಕೆ ಹೋಗ್ತೇವ್ರಿ. ನೀನು ಇದ್ರಕ್ಕಿಲ್ರಿ. ಹುಡುಗರ್ನ ಬಿಟ್ಟು ಹೋಗಿನ್ರಿ ಸಾಲಿಗೆ. ಬಂದ್ ಕ್ಯಾಶ್ ಹೊಳ್ಳಿ ಹೋಗಿದಾರ್ರಿ. ಅವ್ರು ಬಂದು ಹೋಗಿದಾರ್ರಿ. ನಾವು ಬರೋ ಮಟ್ಟ ಅಂದ್ರೆ ಹಿಂಗಾಯ್ತ್ರಿ. ಎಲ್ಲ ಮತ್ತಷ್ಟು ಮಹಿಳೆಯರಿದ್ದಾರೆ, ಅವ್ರು ಮಾತಾಡ್ಸೋಣ. ಆಮೇಲೆ ನಿಮ್ಮದು ಏನೆಲ್ಲ ಹಾನಿ ಆಗೈತೆ ಅಂತ? ನಮ್ದು ಸರ್ ಕಾಗದ ಪತ್ರ ಹುಡುಗರು ಎಲ್ಲ ಟಜ್ರಿ ಅರ್ಧ ಎಲ್ಲ ನೀರು ತುಂಬ್ಕೊಂಡೈತ್ರಿ. ಮನ್ಯಾಗಿನ ಜೋಡ್ನಿ ಎಲ್ಲ ನೆಗಿಲಿಕ್ಕೆ ಆಗಿದಾವ್ರಿ. ಏನೊಂದು ಇಲ್ರಿ ಮನ್ಯಾಗೆ. ಒಂದೇ ಓಣಿಯಲ್ಲಿ ಇಷ್ಟು 6-7 ಮನೆ ಬಿದ್ದಿರೋ ಹಿನ್ನೆಲೆಯಲ್ಲಿ ಬೈಲಹೊಂಗಲ ಪುರಸಭೆಯ ಪೌರಾಯುಕ್ತರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆ ಸಂತ್ರಸ್ತರಿಗೆ ಏನು ಸಾಂತ್ವನ ಹೇಳೋ ಕೆಲಸವನ್ನು ಕೂಡ ಮಾಡಿರುವಂಥ ನಮ್ಮ ಜೊತೆಗೆ ಭಾಗ್ಯಶ್ರೀ ಹುಗ್ಗಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನಿನ್ನೆಲ್ಲ ಮಳೆ ಆದಾಗ ಏನೆಲ್ಲ ಹಾನಿಯಾಗಿದೆ ಅಂತ? ಈಗ ಬೈಲಹೊಂಗಲದಲ್ಲಿ ಆಗಿರುವಂಥ ಮಳೆಗೆ ಏನಾಗಿದೆ, ಮುರ್ಕಿಬಾವಿ ನಾಲಾದಿಂದ ಹಿಡ್ಕೊಂಡು ಏನು ನೀರು ಬಂದದ. ಈಗಾಗಲೇ ನಾವು ನಿನ್ನೆ ರಾತ್ರಿನೂ ಇಲ್ಲಿ ಬಂದಿದ್ವಿ, ಬಂದು ವಿಸಿಟ್ ಮಾಡ್ಕೊಂಡು ನೋಡಿದ್ದೀವಿ. ದಿನನಿತ್ಯಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.